ಬೆಳಗಿನ ಬೆಳಕು ನಾಜೀರನ ಪ್ರತಿಜ್ಞೆ ಭಾಗ 14 ಅರಣ್ಯಕಾಂಡ 6ನೇ ಅಧ್ಯಾಯ 1ನೇ ವಾಕ್ಯದಿಂದ 21ರವರೆಗೆ. ರಕ್ತ ಮತ್ತು ಮನಸ್ಸಾಕ್ಷಿ. ಇಂದಿನ ಭಾಗದಿಂದ ಮುಂದುವರಿಸುತ್ತಾ 8ನೇ ದಿನದಂದು ನಾಜೀರ್ ವ್ಯಕ್ತಿಯು 2 ಬೆಳವಕ್ಕಿಗಳು ಅಥವಾ 2 ಪಾರಿವಾಳದ ಮರಿಗಳೊಂದಿಗೆ ದೇವದರ್ಶನ ಗುಡಾರದ ದ್ವಾರದ ಮುಂದೆ ಬಂದನು. ಆತನ ಪಕ್ಕದಲ್ಲಿ ಮರಣ ಸಂಭವಿಸುವುದರಿಂದ ಕೈಗೂಡಿದ ವ್ರತದ ಪ್ರತಿಜ್ಞೆಗೆ ಅಡ್ಡಿಯಾಗಿತ್ತು. ಯೆಹೋವನು ಆ ನಾಜೀರ್ ವ್ಯಕ್ತಿಗೆ ಏನೂ ಆಗಿಲ್ಲ ಎಂಬಂತೆ ನಟಿಸಲು ಬಿಡಲಿಲ್ಲ. ಆತನು ಮರುಸ್ಥಾಪನೆಗೆ ದಾರಿಯನ್ನು ಮಾಡಿದನು, ಆದರೆ ಅದು ಸಾಧಾರಣ ಮಾರ್ಗವಾಗಿರಲಿಲ್ಲ, ಅದೊಂದು ಪವಿತ್ರ ಮಾರ್ಗವಾಗಿತ್ತು. ಅಲ್ಲಿ ಯಾಜಕನಿದ್ದನು, ಬಲಿಪೀಠ ಮತ್ತು ರಕ್ತದ ಅಗತ್ಯವಿತ್ತು. ಈ ಸಂದೇಶವು ಬಹಳ ಸೂಕ್ಷ್ಮವಾಗಿದೆ. ಸಮರ್ಪಣೆಯು ಕೇವಲ ಭಾವನೆಗಳಿಂದ ಮರುಸ್ಥಾಪನೆಯಾಗುವುದಿಲ್ಲ. ಅಶುದ್ಧತೆಯನ್ನು ನಿವಾರಿಸಲೇಬೇಕು ಮತ್ತು ಭಕ್ತಿಯನ್ನು ನವೀಕರಿಸಲೇಬೇಕು. ಅರಣ್ಯಕಾಂಡ 6ನೇ ಅಧ್ಯಾಯವು ನಾಜೀರ್ ವ್ಯಕ್ತಿಯು ಏನನ್ನು ತಂದನು ಮತ್ತು ಪ್ರತಿಯೊಂದು ಹಕ್ಕಿ ಯಾವುದಕ್ಕಾಗಿ ಎಂಬುದನ್ನು ತಿಳಿಸುತ್ತದೆ. ಆದರೆ ಬಲಿಪೀಠದ ಮೇಲೆ ಹಕ್ಕಿಗಳನ್ನು ಯಾಜಕನು ಹೇಗೆ ನಿಭಾಯಿಸಬೇಕು ಎಂಬ ಪ್ರತಿಯೊಂದು ಹೆಜ್ಜೆಯನ್ನು ಇಲ್ಲಿ ವಿವರಿಸಲಿಲ್ಲ. ಆ ಹೆಜ್ಜೆಗಳನ್ನು ಯಾಜಕಖಂಡದ ಹಕ್ಕಿಗಳ ಅರ್ಪಣೆಯ ಸಾಮಾನ್ಯ ನಿಯಮಗಳಲ್ಲಿ ನೀಡಲಾಗಿದೆ. ನಾಜೀರ್ ವ್ರತವನ್ನು ನೀಡಿದ ಅದೇ ತೋರಾವೇ ಧರ್ಮಶಾಸ್ತ್ರ ಅದನ್ನು ಅರ್ಪಿಸುವ ಕ್ರಮವನ್ನು ನೀಡುತ್ತದೆ. ನಂತರ ಯಹೂದ್ಯ ಬರಹಗಳು ಈ ಹಕ್ಕಿಗಳು ಜೋಡಿಗಳ ಬಗ್ಗೆ ಮಾತನಾಡುತ್ತವೆ ಮತ್ತು ಅಶುದ್ಧನಾದ ನಾಜೀರ್ ವ್ಯಕ್ತಿ 8ನೇ ದಿನದಂದು ಇವುಗಳನ್ನು ತರುವ ಬಗ್ಗೆ ಉಲ್ಲೇಖಿಸುತ್ತಾನೆ. ಇಲ್ಲಿ ಕ್ರಮವು ಬಹಳ ಮುಖ್ಯ. ಹಕ್ಕಿಗಳ ಜೋಡಿಯ ನಿಯಮದಲ್ಲಿ ಮೊದಲು ಪಾಪದ ಅರ್ಪಣೆಯನ್ನು ಮಾಡಲಾಗುತ್ತದೆ. ಯಾಜಕನು ಮೊದಲು ಪಾಪದ ಅರ್ಪಣೆಗಾಗಿ ಇರುವ ಹಕ್ಕಿಯನ್ನು ಅರ್ಪಿಸಬೇಕು, ಯಾಜಕಖಂಡ ಹೇಳುತ್ತದೆ. ಅದರ ನಂತರವೇ 2ನೇ ಹಕ್ಕಿಯನ್ನು ದಹನ ಬಲಿಯನ್ನಾಗಿ ಅರ್ಪಿಸಬೇಕು. ಈ ಕ್ರಮವು ಸಣ್ಣ ವಿಷಯವಲ್ಲ, ಇದು ನಿಯಮದಲ್ಲಿ ಬರೆಯಲಾದ ಒಂದು ಆತ್ಮಿಕ ಸೂತ್ರ. ನವೀಕೃತ ಸಮರ್ಪಣೆಗಾಗಿ ಮೊದಲು ಶುದ್ಧೀಕರಣ ಬರೆಯಬೇಕು, ಮೊದಲು ಅಶುದ್ಧತೆಯನ್ನು ನಿವಾರಿಸಬೇಕು, ನಂತರ ವ್ರತವು ಮುಂದುವರಿಯಬೇಕು. ಅನೇಕ ಬಾರಿ ಹೃದಯವು ಇದಕ್ಕೆ ವಿರುದ್ಧವಾದುದನ್ನು ಬಯಸುತ್ತದೆ. ಮೊದಲು ಶುದ್ಧೀಕರಣವನ್ನು ಹೊಂದುತ್ತದೆಯೇ ಮತ್ತೆ ಸಮರ್ಪಿತರಾಗಿದ್ದೇವೆ ಎಂದು ಭಾವಿಸಲು ಹೃದಯವನ್ನು ಹಂಬಲಿಸುತ್ತದೆ. ಆದರೆ ಯೆಹೋವನ ಕ್ರಮವೇ ಸತ್ಯ. ಪಾಪವು ಸಮರ್ಪಣೆಗೆ ಅಡ್ಡಿಪಡಿಸಿದಾಗ ಮೊದಲು ಶುದ್ಧೀಕರಣವೇ ಬರಬೇಕು. ಹಕ್ಕಿಯ ಪಾಪದ ಅರ್ಪಣೆಗಾಗಿ ಯಾಜಕಖಂಡವು ಒಂದು ಜಾಗರೂಕ ವಿಧಾನವನ್ನು ವಿವರಿಸುತ್ತದೆ. ಯಾಜಕನು ಹಕ್ಕಿಯನ್ನು ಹಿಡಿದು ಅದರ ಕುತ್ತಿಗೆಯನ್ನು ಹಿಸುಕಿ ತಲೆಯನ್ನು ಬೇರ್ಪಡಿಸುತ್ತಾನೆ, ಆದರೆ ಅದರ ದೇಹದಿಂದ ಪೂರ್ಣವಾಗಿ ಬೇರ್ಪಡಿಸುವುದಿಲ್ಲ. ನಂತರ ಸ್ವಲ್ಪ ರಕ್ತವನ್ನು ಬಲಿಪೀಠದ ಪಾರ್ಶ್ವಕ್ಕೆ ಚಿಮುಕಿಸಲಾಗುತ್ತದೆ ಮತ್ತು ಉಳಿದ ರಕ್ತವನ್ನು ಬಲಿಪೀಠದ ಬುಡದಲ್ಲಿ ಸುರಿಯಲಾಗುತ್ತದೆ. ರಕ್ತದ ವಿಷಯದಲ್ಲಿ ತೋರಾ ಬಹಳ ಸ್ಪಷ್ಟವಾಗಿದೆ. ರಕ್ತವನ್ನು ಬಚ್ಚಿಡುವುದಿಲ್ಲ. ಇದು ಕೇವಲ ಸಾಂಕೇತಿಕ ಪದಗಳಲ್ಲ, ಇದನ್ನು ಯೆಹೋವನು ನೇಮಿಸಿದ ಸ್ಥಳದಲ್ಲಿಯೇ ಸುರಿಯಬೇಕು. ಅಶುದ್ಧತೆಯನ್ನು ಕೇವಲ ನೆಪಗಳಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಎಂಬುದನ್ನು ಯೆಹೋವನು ಇಸ್ರಾಯೇಲರಿಗೆ ಹೀಗೆ ಕಲಿಸಿದನು. ಯಾವುದನ್ನಾದರೂ ನೀಡಲೇಬೇಕು, ಒಂದು ಜೀವವು ಸುರಿಯಲ್ಪಡಲೇಬೇಕು. ಶುದ್ಧೀಕರಣ ಎಂಬುದು ಬಹಳ ಬೆಲೆ ಬಾಳುವಂಥದ್ದು. ನಂತರ 2ನೇ ಹಕ್ಕಿಯನ್ನು ದಹನ ಬಲಿಯನ್ನಾಗಿ ಸಮರ್ಪಿಸಲಾಗುತ್ತದೆ. ಯಾಜಕಖಂಡವು ಈ ವಿಧಾನವನ್ನು ವಿಭಿನ್ನವಾಗಿ ವಿವರಿಸುತ್ತದೆ. ಯಾಜಕನು ಹಕ್ಕಿಯನ್ನು ಬಲಿಪೀಠದ ಬಳಿಗೆ ತಂದು ಅದರ ತಲೆಯನ್ನು ಹಿಸುಕಿ ಬೇರ್ಪಡಿಸಿ ಬಲಿಪೀಠದ ಮೇಲೆ ಸುಡುತ್ತಾನೆ. ಅದರ ರಕ್ತವನ್ನು ಬಲಿಪೀಠದ ಪಾರ್ಶ್ವದಲ್ಲಿ ಸುರಿಯಲಾಗುತ್ತದೆ. ನಂತರ ಯಾಜಕನು ಹಕ್ಕಿಯ ಅನ್ನಕೋಶವನ್ನು ಮತ್ತು ಅದರೊಳಗಿರುವುದನ್ನು ತೆಗೆದು ಬಲಿಪೀಠದ ಪೂರ್ವ ಭಾಗದಲ್ಲಿ ಬೂದಿ ಹಾಕುವ ಸ್ಥಳದಲ್ಲಿ ಎಸೆಯುತ್ತಾನೆ. ಅದರ ನಂತರ ಹಕ್ಕಿಗಳ ರೆಕ್ಕೆಗಳ ಬಳಿ ಸೀಳಲಾಗುತ್ತದೆ, ಆದರೆ ಅದನ್ನು 2 ಭಾಗಗಳಾಗಿ ಪೂರ್ಣವಾಗಿ ಬೇರ್ಪಡಿಸುವುದಿಲ್ಲ.
ತದನಂತರ ಇಡೀ ಅಕ್ಕಿಯನ್ನು ಬಲಿಪೀಠದ ಮೇಲೆ ಸುಡಲಾಗುತ್ತದೆ. ದಹನ ಬಲಿಯು ಸಂಪೂರ್ಣವಾದದ್ದು. ಅದನ್ನು ಅರ್ಧದಷ್ಟು ನೀಡುವುದಿಲ್ಲ. ಅದು ಯೆಹೋವನಿಗೆ ಸಂಪೂರ್ಣ ಭಕ್ತಿಯ ಚಿತ್ರಣವಾಗಿ ಪೂರ್ಣವಾಗಿ ಏರುತ್ತದೆ. ಹೀಗೆ ನಾಜೀರ್ ವ್ಯಕ್ತಿಯ 8ನೇ ದಿನದ ಮರುಸ್ಥಾಪನೆಯು ಹೀಗಿತ್ತು. 2 ಹಕ್ಕಿಗಳನ್ನು ತರಲಾಯಿತು. ಒಂದನ್ನು ಪಾಪದ ಅರ್ಪಣೆಗಾಗಿ, ಮತ್ತೊಂದನ್ನು ದಹನ ಬಲಿಗಾಗಿ ಗುರುತಿಸಲಾಯಿತು. ಮೊದಲು ಪಾಪದ ಅರ್ಪಣೆ ಬಂದಿತ್ತು, ಏಕೆಂದರೆ ಅಶುದ್ಧತೆಯನ್ನು ತೆಗೆದುಹಾಕಬೇಕಿತ್ತು. ನಂತರ ದಹನ ಬಲಿ ಬಂದಿತ್ತು, ಏಕೆಂದರೆ ಸಮರ್ಪಣೆಯನ್ನು ಮರುಸ್ಥಾಪಿಸಬೇಕಿತ್ತು. ಅರಣ್ಯಕಾಂಡ 6ನೇ ಅಧ್ಯಾಯ ಇದನ್ನು ಸರಳವಾಗಿ ಸಂಕ್ಷೇಪಿಸುತ್ತದೆ. ಯಾಜಕನು ಒಂದನ್ನು ಪಾಪಕ್ಕಾಗಿ, ಇನ್ನೊಂದನ್ನು ದಹನ ಬಲಿಯಾಗಿಯೂ ಅರ್ಪಿಸುತ್ತಾನೆ, ಮತ್ತು ಅಶುದ್ಧತೆಯು ಸಮರ್ಪಣೆಗೆ ಅಡ್ಡಿಪಡಿಸಿದ್ದಕ್ಕಾಗಿ ನಾಜೀರ್ ವ್ಯಕ್ತಿಯು ಪ್ರಾಯಶ್ಚಿತ್ತವಾಗುತ್ತದೆ. ಈಗ ಹೃದಯವು ಈ ಭಾರವನ್ನು ಅನುಭವಿಸಬೇಕು. ಈ ಹಕ್ಕಿಗಳು ನಾಜೀರ್ ವ್ಯಕ್ತಿಗೆ ಕೆಟ್ಟದ್ದಾಗಿ ಅನಿಸಿತು ಎಂಬ ಕಾರಣಕ್ಕಾಗಿ ಅರ್ಪಿಸಲಿಲ್ಲ. ಅಶುದ್ಧತೆಯು ನಿಜವಾದುದು ಮತ್ತು ಮರುಸ್ಥಾಪನೆಗೆ ಒಂದು ಕ್ರಮವಿದೆ ಎಂದು ಯೆಹೋವನು ಹೇಳಿದ ಕಾರಣ ಅವುಗಳನ್ನು ಅರ್ಪಿಸಲಾಯಿತು. ನಾಜೀರ್ ವ್ಯಕ್ತಿಯು ನಾನು ನನ್ನ ವ್ರತವನ್ನು ಮಾಮೂಲಿಯಂತೆ ಮುಂದುವರಿಸುತ್ತೇನೆ ಎಂದು ಹೇಳಲಿಲ್ಲ. ಯೆಹೋವನು ನಿಲ್ಲು, ಕಾಯಿ, ಕ್ಷೌರ ಮಾಡಿಕೊ, 8ನೇ ದಿನದಂದು ಬಾ, ರಕ್ತವನ್ನು ತಾ, ಶುದ್ಧನಾಗು, ಮರುಸ್ಥಾಪಿಸಲ್ಪಡು, ಆಮೇಲೆ ಮತ್ತೆ ಪ್ರಾರಂಭಿಸು ಎಂದು ಹೇಳಿದನು. ಯೆಹೋವನು ಅಷ್ಟು ಪವಿತ್ರನಾಗಿದ್ದಾನೆ ಮತ್ತು ಆತನು ಅಷ್ಟೇ ಕರುಣಾಮಯಿಯಾಗಿದ್ದಾನೆ. ಆತನು ನಾಜೀರ್ ವ್ಯಕ್ತಿಯನ್ನು ಎಂದೆಂದಿಗೂ ಕೊನೆಗೊಳಿಸಲಿಲ್ಲ. ಆತನು ಮರಳಿ ಬರಲು ದಾರಿಯನ್ನು ಮಾಡಿದನು, ಆದರೆ ಆ ದಾರಿ ಬಲಿಯ ಮೂಲಕವೇ ಸಾಗುತ್ತಿತ್ತು. ನೂತನ ಸೃಷ್ಟಿಯ ವಿಶ್ವಾಸಿಗಳಿಗೆ ಇದು ವೈಯಕ್ತಿಕ ಕನ್ನಡಿಯಾಗಿದೆ. ನಾವು ಇಂದು ಹಕ್ಕಿಗಳನ್ನು ತರುವುದಿಲ್ಲ, ನಾವು ಮೆಸ್ಸಿಯನ ಮೂಲಕ ಬರುತ್ತೇವೆ. ಆದರೂ ಇಲ್ಲಿನ ಮಾದರಿಯು ಇಂದಿನ ಸ್ಪಷ್ಟವಾಗಿದೆ. ಪಾಪದ ಅರ್ಪಣೆ ಮತ್ತು ದಹನ ಬಲಿ, ಶುದ್ಧೀಕರಣ ಮತ್ತು ಸಮರ್ಪಣೆ, ಕ್ಷಮೆ ಮತ್ತು ನವೀಕೃತ ಶರಣಾಗತಿ, ಮರಣದ ಅಶುದ್ಧತೆಯು, ನಂತರ ನಾಜೀರ್ ವ್ಯಕ್ತಿಯ ವ್ರತವನ್ನು ಮರುಸ್ಥಾಪಿಸಲು ಯೆಹೋವನಿಗೆ ರಕ್ತದ ಅಗತ್ಯವಿದೆ ಎಂತಾದರೆ, ನಮ್ಮ ಶುದ್ಧೀಕರಣಕ್ಕಾಗಿ ಕ್ರಿಸ್ತನ ರಕ್ತವು ಒಂದೇ ಬಾರಿ ನೀಡಿದ್ದಕ್ಕಾಗಿ ನಾವು ಎಷ್ಟೋ ಕೃತಜ್ಞರಾಗಿರಬೇಕು. ಕ್ರಿಸ್ತನು ಭೂಮಿಯ ಮೇಲಿನ ಬಲಿಪೀಠದ ಮೇಲಿರುವ ಸಣ್ಣ ಹಕ್ಕಿಯಲ್ಲ. ಕ್ರಿಸ್ತನು ಪರಿಪೂರ್ಣ ಅರ್ಪಣೆ ಮತ್ತು ಆತನ ರಕ್ತವು ಶ್ರೇಷ್ಠವಾದವುಗಳನ್ನು ಮಾತನಾಡುತ್ತದೆ. ಮನಸ್ಸಾಕ್ಷಿಯು ಮಲಿನವಾದಾಗ ನಾವು ಸುಳ್ಳು ನಟನೆ ಮಾಡಬಾರದು. ನಾವು ಯೆಹೋವನ ಬಳಿಗೆ ಬಂದು ಪಾಪಗಳನ್ನು ಒಪ್ಪಿಕೊಂಡು ಆತನು ಒದಗಿಸಿದ ಶುದ್ಧೀಕರಣದಲ್ಲಿ ನಂಬಿಕೆ ಇಡಬೇಕು. ಆದರೆ ಇಲ್ಲಿ ಒಂದು ತೀಕ್ಷ್ಣವಾದ ಪ್ರಶ್ನೆ ಹೇಳುತ್ತದೆ ಮತ್ತು ಇದನ್ನು ಭಯ ಹಾಗೂ ಪ್ರಾಮಾಣಿಕತೆಯಿಂದ ಕೇಳಲೇಬೇಕು. ಕ್ರಿಸ್ತನು ಇಷ್ಟು ಪವಿತ್ರವಾದ, ಇಷ್ಟು ಬೆಲೆಬಾಳುವ ಬಲಿಯನ್ನು ನೀಡಿದರೂ ಸಹ ನಮ್ಮ ಹೃದಯವು ಉದ್ದೇಶಪೂರ್ವಕವಾಗಿ ಪಾಪವನ್ನು ಆರಿಸಿಕೊಳ್ಳುತ್ತಾ ಆ ರಕ್ತವನ್ನು ಸಾಧಾರಣವಾದುದೆಂದು ಹೇಗೆ ನಡೆಸಿಕೊಳ್ಳಲು ಸಾಧ್ಯ? ಸತ್ಯದ ಜ್ಞಾನವನ್ನು ಪಡೆದ ನಂತರವೂ ಬೇಕೆಂದು ಪಾಪ ಮಾಡುತ್ತಾ ಇರುವುದು ಮತ್ತು ಒಡಂಬಡಿಕೆಯ ರಕ್ತವನ್ನು ಅಶುದ್ಧ ಅಥವಾ ಸಾಧಾರಣವಾದುದೆಂದು ಎಣಿಸುವುದು ಅತ್ಯಂತ ಅಪಾಯಕಾರಿ ಎಂದು ಇಬ್ರಿಯ ಪತ್ರಿಕೆ ಎಚ್ಚರಿಸುತ್ತದೆ. ಇದು ಬಿದ್ದು ಹೋದ ನಂತರ ಕಣ್ಣೀರಿಂದ ಪಶ್ಚಾತ್ತಾಪ ಪಡುವ ವಿಶ್ವಾಸಿಯು ಬಗ್ಗೆ ಹೇಳುತ್ತಿಲ್ಲ. ಇದು ನಿರ್ಲಕ್ಷ್ಯದ ಹೃದಯದ ಬಗ್ಗೆ ಹೇಳುತ್ತಿದೆ. ಅಂದರೆ ಪಾಪದೊಂದಿಗೆ ರಾಜಿ ಮಾಡಿಕೊಂಡು ಕ್ರಿಸ್ತನ ರಕ್ತವು ಒಂದು ಸಣ್ಣ ವಿಷಯವೆಂಬಂತೆ ಜೀವನವನ್ನು ಮುಂದುವರಿಸುವ ಹೃದಯಗಳ ಬಗ್ಗೆ ಹೇಳುತ್ತಿದೆ. ನಾಜೀರ್ ವ್ಯಕ್ತಿಯ ಅಶುದ್ಧತೆಯು ಆತನ ವ್ರತದ ಪ್ರತಿಜ್ಞೆಗೆ ಅಡ್ಡಿಪಡಿಸುತ್ತಿತ್ತು. ಆದರೆ ಕಠಿಣ ಹೃದಯವು ಸಮರ್ಪಣೆಗೆ ಅಡ್ಡಿಯಾದರೂ ಏನೂ ಆಗಿಲ್ಲ ಎಂಬಂತೆ ಬದುಕಲು ಪ್ರಯತ್ನಿಸುತ್ತಿದೆ. ಯೆಹೋವನ ವಾಕ್ಯವು ಆ ಸುಳ್ಳಿಗೆ ಅವಕಾಶ ನೀಡುವುದಿಲ್ಲ. ನೂತನ ಒಡಂಬಡಿಕೆಯು ನಮ್ಮನ್ನು ಇನ್ನೊಂದು ಕಡೆಯಿಂದಲೂ ಎಚ್ಚರಿಸುತ್ತದೆ. ಪಾಪ ಎಂದರೆ ಕೇವಲ ಯೆಹೋವನ ದ್ವೇಷಿಸುವ ಕೆಲಸವನ್ನು ಮಾಡುವುದು ಮಾತ್ರವಲ್ಲ. ಕೆಲವೊಮ್ಮೆ ಯೆಹೋವನು ಅರ್ಪಿಸುವುದನ್ನು ಮಾಡಲು ಪಾಪವೇ ಆಗದೆ
ನಿರಾಕರಿಸುವುದು. ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದಿದ್ದರೂ ಅದನ್ನು ಮಾಡದವನಿಗೆ ಅದು ಪಾಪವೆಂದು ಯಾಕೋಬನು ಹೇಳುತ್ತಾನೆ. ಯೆಹೋವನು ನಮ್ಮನ್ನು ಕ್ಷಮಿಸಲು ಕರೆಯುತ್ತಾನೆ, ಆದರೆ ಹೃದಯವು ಕಹಿಯನ್ನು ಇಟ್ಟುಕೊಂಡಿರುತ್ತದೆ. ಯೆಹೋವನ ಸಹೋದರನನ್ನು ಪ್ರೀತಿಸಲು ಕರೆಯುತ್ತಾನೆ, ಆದರೆ ನಾಲಿಗೆಯು ಚುಚ್ಚುವ ಮಾತುಗಳನ್ನು ಆಡಿ ವಿಭಾಗಿಸುತ್ತದೆ. ಯೆಹೋವನು ಪ್ರಾರ್ಥಿಸಲು ಕರೆಯುತ್ತಾನೆ, ಆದರೆ ಸಮಯವು ಮನರಂಜನೆಗೆ ನೀಡಿ ಪ್ರಾರ್ಥನೆಯನ್ನು ನಿರ್ಲಕ್ಷಿಸುತ್ತದೆ. ಯೆಹೋವನು ಸತ್ಯವನ್ನು ಮಾತನಾಡಲು ಕರೆಯುತ್ತಾನೆ, ಆದರೆ ನಮ್ಮ ಗೌರವವನ್ನು ಉಳಿಸಿಕೊಳ್ಳಲು ಸಣ್ಣ ಸುಳ್ಳುಗಳನ್ನು ಹೇಳುತ್ತೇವೆ. ಮತ್ತು ಶರೀರವನ್ನು ದೇವರಿಗೆ ಮೆಚ್ಚುಗೆಯಾದ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಲು ಯೆಹೋವನು ಕರೆಯುತ್ತಾನೆ, ಆದರೆ ಶರೀರವನ್ನು ಸುಖಭೋಗಗಳಿಗೆ, ಇಚ್ಛೆಗಳಿಗೆ, ಅಹಂಕಾರಕ್ಕೆ, ಕೋಪಕ್ಕೆ ಮತ್ತು ಸೋಮಾರಿತನದ ಅಭ್ಯಾಸಗಳಿಗೆ ಒಪ್ಪಿಸುತ್ತೇವೆ. ಆಜ್ಞೆಯು ತಿಳಿದಿದ್ದರೂ ಹೃದಯವು ನಿರಾಕರಿಸಿದಾಗ ಅದು ಪಾಪವಾಗುತ್ತದೆ ಮತ್ತು ಪಾಪದ ಸಮರ್ಪಣೆಯನ್ನು ಮಲಿನಗೊಳಿಸುತ್ತದೆ. ಅದಕ್ಕಾಗಿ ನಾಜೀರ್ ವ್ಯಕ್ತಿಯು 2 ಹಕ್ಕಿಗಳು ಇಷ್ಟು ಪ್ರಬಲವಾಗಿವೆ, ಪಾಪದ ಅರ್ಪಣೆಯು ಮಲಿನತೆಯನ್ನು ನಿವಾರಿಸಬೇಕು ಎಂದು ಹೇಳುತ್ತದೆ. ಅನೇಕ ಬಾರಿ ಹೃದಯವು ಕೇವಲ ಮೊದಲನೆಯದನ್ನು ಮಾತ್ರ ಬಯಸುತ್ತದೆ. ಹೃದಯಕ್ಕೆ ಶರ, ದಹನ, ಬಲಿಯು ಇಡೀ ಜೀವನವನ್ನು ಮತ್ತೆ ಬೇಕು, ಆದರೆ ಯೆಹೋವನು ಇವೆರಡರನ್ನೂ ಒಟ್ಟಿಗೆ ಸೇರಿಸಿದ್ದಾನೆ. ಮರುಸ್ಥಾಪನೆ ಎಂದರೆ ಕೇವಲ ತೊಳೆದುಕೊಳ್ಳುವುದು, ಸಮರ್ಪಿಸಬೇಕಾಗುವ ಗುಣಾತಿಶಯ ಇಲ್ಲದ ಕ್ಷಮೆ ಬೇಕು, ಬದಲಾವಣೆ ಇಲ್ಲದ ಶುದ್ಧೀಕರಣ ಮಾತ್ರವಲ್ಲ. ಮರುಸ್ಥಾಪನೆ ಎಂದರೆ ಮತ್ತೆ ದೇವರಿಗಾಗಿ ಪ್ರತ್ಯೇಕಿಸಲ್ಪಡುವುದು. ಅದಕ್ಕಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯು ನಮ್ಮ ದೇಹಗಳನ್ನು ಸಜೀವ ಯಜ್ಞಗಳನ್ನಾಗಿ ಸಮರ್ಪಿಸಲು ಒತ್ತಾಯಿಸುತ್ತದೆ. ಇದು ಶುದ್ಧೀಕರಣದ ನಂತರ ನವೀಕೃತ ಸಮರ್ಪಣೆಯಾಗಿದೆ. ಇಲ್ಲಿ ಪ್ರೋತ್ಸಾಹದ ಮಾತುಗಳಿವೆ. ನಾಜೀರ್ ವ್ಯಕ್ತಿಯು ಎಂದೆಂದಿಗೂ ತಿರಸ್ಕರಿಸಲಾಗುವುದಿಲ್ಲ. ಯೆಹೋವನು ಮರುಸ್ಥಾಪನೆಯನ್ನು ಬಯಸಿದ ಕಾರಣವೇ 8ನೇ ದಿನವು ಅಸ್ತಿತ್ವದಲ್ಲಿದೆ, ಎಲ್ಲರಿಗೂ ಲಭ್ಯವಾಗಲಿ ಎಂಬ ಕಾರಣಕ್ಕಾಗಿ ಹಕ್ಕಿಗಳು ಸಣ್ಣದಾಗಿದ್ದವು. ಯೆಹೋವನು ಆ ವ್ಯವಸ್ಥೆಯಲ್ಲಿ ಒಬ್ಬ ಮಧ್ಯಸ್ಥಗಾರನನ್ನು ಒದಗಿಸಿದ ಕಾರಣ ಯಾಜಕನು ಕಾರ್ಯನಿರ್ವಹಿಸಿದನು. ಮತ್ತು ಇಂದು ಯೆಹೋವನು ಕ್ರಿಸ್ತನಲ್ಲಿ ನಿಜವಾದ ಮಧ್ಯಸ್ಥನು ಮತ್ತು ನಿಜವಾದ ಬಲಿಯನ್ನು ಒದಗಿಸಿದ್ದಾನೆ. ನಿಜವಾದ ಪಶ್ಚಾತ್ತಾಪವಿದ್ದಲ್ಲಿ ನಿಜವಾದ ಶುದ್ಧೀಕರಣವಿರುತ್ತದೆ. ಪಾಪದ ಒಪ್ಪಿಗೆ ಇದ್ದಲ್ಲಿ ಕ್ಷಮೆ ಇರುತ್ತದೆ. ವಿನಯತೆ ಇದ್ದಲ್ಲಿ ನವೀಕರಣವಿರುತ್ತದೆ. ನಾವು ಪಶ್ಚಾತ್ತಾಪ ಪಡದಂತೆ ಮೌನಗೊಳಿಸಲು ಶತ್ರುವು ಅವಮಾನವನ್ನು ಬಳಸುತ್ತಾನೆ. ಯೆಹೋವನು ಸಮರ್ಪಣೆಯನ್ನು ಮರುಸ್ಥಾಪಿಸಲು ಸತ್ಯವನ್ನು ಬಳಸುತ್ತಾನೆ. ಶತ್ರುವು ನಿನಗೆ ಎಲ್ಲವನ್ನೂ ಮುಗಿದು ಹೋಯಿತು ಎಂದು ಹೇಳುತ್ತಾನೆ, ಆದರೆ ಯೆಹೋವನು ಬೆಳಕಿಗೆ ಬಾ, ತೊಳೆದುಕೋ, ಮತ್ತೆ ಪ್ರಾರಂಭಿಸು ಎಂದು ಹೇಳುತ್ತಾನೆ. ಆದುದರಿಂದ ನಮ್ಮನ್ನು ಗುಣಪಡಿಸುವ ಆ ತೀಕ್ಷ್ಣವಾದ ಆಲೋಚನೆ ಇದೆ. ರಕ್ತವು ನೀಡಲ್ಪಟ್ಟಾಗ ಪಾಪವು ಎಂದಿಗೂ ಸಣ್ಣ ವಿಷಯವಲ್ಲ. ಬಲಿಯು ಅರ್ಪಿಸಿದಾಗ ರಾಜಿ ಮಾಡಿಕೊಳ್ಳುವುದು ಎಂದಿಗೂ ಹಾನಿಕರವಲ್ಲದ್ದು ಎಂದು ಅನಿಸುವುದಿಲ್ಲ. ಯೆಹೋವನು ಶುದ್ಧೀಕರಿಸಿದ ಮೇಲೆ ಮತ್ತೆ ಅಶುದ್ಧತೆಯನ್ನು ಆರಿಸಿಕೊಳ್ಳುವುದು ಸ್ವಾತಂತ್ರ್ಯವಲ್ಲ, ಅದು ದೇವರನ್ನು ನಿರ್ಲಕ್ಷಿಸುವುದಾಗಿದೆ. ಯೆಹೋವನ ಭಯದಲ್ಲಿ ಹೃದಯವು ಹೀಗೆ ಕೇಳಿಕೊಳ್ಳಲಿ, ಕ್ರಿಸ್ತನ ರಕ್ತವನ್ನು ಅಮೂಲ್ಯವೆಂದೆಂದು ನಡೆಸಿಕೊಳ್ಳಲಾಗುತ್ತಿದೆಯೇ, ಅಥವಾ ಸಾಧಾರಣವಾದುದೆಂದೇ ಪಾಪದ ವಿರುದ್ಧ ಹೋರಾಡಲಾಗುತ್ತಿದೆಯೇ, ಅಥವಾ ಅದಕ್ಕೆ ಆಹಾರ ನೀಡಲಾಗುತ್ತಿದೆಯೇ, ಜೀವನದ ಸಜೀವ ಯಜ್ಞವಾಗಿ ನೀಡಲಾಗುತ್ತಿದೆಯೇ, ಅಥವಾ ಶರೀರ ಇಚ್ಛೆಗಳಿಗೆ ನೀಡಲಾಗುತ್ತಿದೆಯೇ? ಮನಸ್ಸಾಕ್ಷಿಯು ಪ್ರಾಮಾಣಿಕವಾಗಿ ಉತ್ತರಿಸಿದರೆ ಕರುಣೆಯ ಬಾಗಿಲು ಇಂದು ಕೂಡ ತೆರೆದಿದೆ, ಆದರೆ ಅದು ಶುದ್ಧೀಕರಣ ಮತ್ತು ನವೀಕೃತ ಸಮರ್ಪಣೆಗೆ ನಡೆಸುವ ಬಾಗಿಲಿದೆಯೇ ಹೊರತು ಅಸಡ್ಡೆಯ ಜೀವನಕ್ಕಲ್ಲ. ಪ್ರಾರ್ಥನೆ. ಅತಿ ಪರಿಶುದ್ಧನೂ ಕರುಣಾಮಯೂ ಆದ ದೇವರೇ, ಕ್ರಿಸ್ತನಲ್ಲಿ ನೀನು ಒದಗಿಸಿದ ಬಲಿಗಾಗಿ ನಿನಗೆ ವಂದನೆಗಳು. ರಕ್ತದ ಮತ್ತು ಬಲಿಪೀಠದ ತೂಕವು ನಮಗೆ ಪಾಪಕ್ಕೆ ಭಯಪಡಲು ಮತ್ತು ಪವಿತ್ರತೆಯನ್ನು ಪ್ರೀತಿಸಲು ಕಲಿಸಲಿ.
ನಾವು ಅಶುದ್ಧರಾದಾಗ ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸು ಮತ್ತು ನಾವು ಸಜೀವ ಯಜ್ಞಗಳಾಗಿ ನಡೆಯಲು ನಮ್ಮ ಸಮರ್ಪಣೆಯನ್ನು ನವೀಕರಿಸು. ಪವಿತ್ರ ಸಂಗತಿಗಳನ್ನು ಸಾಧಾರಣವಾಗಿ ನಡೆಸಿಕೊಳ್ಳದಂತೆ ಮತ್ತು ಹೃದಯವನ್ನು ಕಠಿಣಗೊಳಿಸುವ ಉದ್ದೇಶಪೂರ್ವಕ ಪಾಪಗಳಿಂದ ನಮ್ಮನ್ನು ಉಳಿಸು. ನಮಗೆ ತಿಳಿದಿರುವ ಒಳ್ಳೆಯದನ್ನು ಮಾಡಲು ನಮಗೆ ಸಹಾಯ ಮಾಡು ಮತ್ತು ನಾವು ಅಡಗಿಸಿಡುವ ಪಾಪಗಳಿಗೆ ನೆಪಗಳನ್ನು ಹೇಳದಂತೆ ನಮ್ಮನ್ನು ಕಾಪಾಡು. ನಮ್ಮ ಸಮರ್ಪಣೆಯನ್ನು ಮರುಸ್ಥಾಪಿಸು ಮತ್ತು ಕ್ರಿಸ್ತನ ಜೀವನವು ದಿನದಿನವೂ ನಮ್ಮಲ್ಲಿ ಗೋಚರಿಸುವಂತೆ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಜೀವನುಳ್ಳ ಪರಮ ತಂದೆಯೇ, ಆಮೇನ್.